ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಧಾರಾವಾಹಿ ಶುರುನಲ್ಲೇ ಈಶ್ವರಿ, ಏನವ್ವ ವಿದ್ಯೆ, ನಿಮ್ಮಪ್ಪ ಹೇಳ್ತಿರೋದಿಟ್ವೆ ನಿನ್ನ ಮನಸ್ಸಲ್ಲಿ ಬೇರೆ ಯಾವುದು ವಿಷಯ ಇರಲಿಲ್ವೇ ಅಂತ ಹೇಳ್ತಾಳೆ. ಆಗ ವಿದ್ಯಾ ನಾನು ಅಂತ ಹೇಳಕ್ಕೆ ಹೋಗ್ತಾಳೆ. ಆಗ ಚೆಲುವ ತಡೆದು ಬೇರೆ ಏನಿರ್ತದೆ ಅವ್ವರೇ, ಅದೇ ಅಂತ ಹೇಳ್ತಾವನಲ್ಲ ಅಂತಾನೆ. ಆಗ ಚಿತ್ರ ಅವ್ರ ಅವ್ವನ ಹತ್ರ, ಅವ್ವ ಅವರು ಸತ್ಯನ ಮುಚ್ಚಿಡ್ತಾವ್ರೆ ಅಂತ ಹೇಳ್ತಾಳೆ. ಆಗ ಈಶ್ವರಿ, ಸುಮ್ಮನೆ ನಿಂತ್ಕೊಳ್ಳೆ, ದೊಡ್ಡವ್ರು ಮಾತಾಡ್ತಿಲ್ವಾ ಅಂತ ಹೇಳ್ತಾಳೆ. ಅವತ್ತೇನೋ ತಡ್ಕಾಡ್ತಿದ್ಲು, ಆದರೆ ಇವತ್ತು ನಾನೇ ಅಂತ ಹೇಳ್ಬೋದಿತ್ತಲ್ಲ ರತ್ನ ಅಂತ ಕೇಳ್ತಾಳೆ ಈಶ್ವರಿ. ಆಗ ರತ್ನ, ಇಲ್ಲ ಅವರೇ, ಅವಳು ಹೇಳ್ತೀನಿ ಅಂದ್ಲು, ಅವಳು ಹೇಳಲಾರ್ದಂಗೆ ತಡೆದಿದ್ದು ನಾನೇ ಅಂತ ಹೇಳ್ತಾಳೆ. ಆಗ ಚೆಲುವ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದು ನನ್ನ ಮಗಳು ಹೇಳ್ತೀನಿ ಅಂತ ಹೇಳಿದಾಗ ಆ ವಿಚಾರನ ಹೇಳ್ಬೇಡ ಅಂತ ತಡೆದಿದ್ದು ನಾನೇಯ, ಇದರಲ್ಲಿ ನನ್ನ ಮಗಳದು ಯಾವ ತಪ್ಪು ಇಲ್ಲಯ್ಯ ಅಂತ ಹೇಳ್ತಾನೆ ಚೆಲುವ. ತಪ್ಪು ಮಾಡಿರೋದು ತಪ್ಪು ಮಾಡಿರೋರ್ದು ಎರಡೂ ಕಡೆಯವರು, ಅದಕ್ಕೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಾನೆ. ಆಗ ಚಿಕ್ಕೇಗೌಡರು, ಶಿವರಾಮ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು, ಬಾ ಆ ಕಡೆ ಅಂತ ಕರ್ಕೊಂಡು ಹೋಗ್ತಾನೆ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ನೋಡು ಶಿವರಾಮ, ಇದು ಕೋಪದಿಂದಲೋ ದ್ವೇಷದಿಂದಲೋ ತೀರ್ಮಾನ ತಗೊಳ್ಳೋ ಅಂಥ ವಿಷಯ ಅಲ್ಲ. ಈಗ ಚೆಲುವನ ಮನೆಯವ್ರು ಹೇಳಿದ್ದು ಕೇಳಿದ್ವಿ, ಲಾಯರ್ ಹೇಳಿದ್ದು ಕೇಳಿದ್ವಿ, ಎತ್ತಲಿಂದ ನೋಡಿದ್ರು ಆ ಹುಡುಗಿ ತಪ್ಪೇನು ಕಾಣಿಸ್ತಿಲ್ಲ ಅಂತಾರೆ. ಆಗ ಗೋವಿಂದ, ಏನು ಚಿಕ್ಕಪ್ಪ ನಿಮ್ಮ ಮಾತಿನ ಅರ್ಥ ಅಂತ ಕೇಳ್ತಾನೆ. ಆಗ ಚಿಕ್ಕೇಗೌಡರು, ಅಪಾರ್ಥ ಮಾಡಿಕೊಂಡು ಅನರ್ಥ ಮಾಡ್ಕೋಬೇಡಿ ಅಂತ ಹೇಳ್ತೀವಿ, ಇದು ಎಲೆಕ್ಷನ್ ಟೈಮು, ಶಾನೆ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡ, ನೀವೇನೇ ಹೇಳಿದ್ರು ಆ ಹುಡುಗಿ ಮೇಲಿನ ಕೋಪ ನಂಗೆ ಕಮ್ಮಿ ಆಗ್ತಾ ಇಲ್ಲ ಚಿಕ್ಕಪ್ಪ ಅಂತ ಹೇಳ್ತಾನೆ. ಅವಳು ನಮಗೆ ದ್ರೋಹ ಮಾಡಿಬಿಟ್ಲು ಅನ್ನೋ ಭಾವನೆ ನನ್ನಿಂದ ಹೋಗ್ತಾ ಇಲ್ಲ ಅಂತ ಹೇಳ್ತಾನೆ. ತಪ್ಪನ್ನು ಕ್ಷಮಿಸಿ ಮುಂದೆ ಹೋಗೋದು ಶ್ರೇಷ್ಠ, ಅದನ್ನೇ ದ್ವೇಷ ಸಾಧಿಸಬಾರ್ದು ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಆಗ ಶಿವರಾಮೇಗೌಡ, ಇನ್ನು ಕೈಯೋದ್ರೊಳಗೆ ಅರ್ಥ ಇಲ್ಲ, ಅವ್ರ ಅಪ್ಪ ಅಮ್ಮನ್ನ ಕರೀರಿ, ನನ್ನ ತೀರ್ಮಾನ ಏನಂತ ಹೇಳ್ತೀನಿ ಅಂತಾನೆ. ಆಗ ಶಿವರಾಮೇಗೌಡ, ಚೆಲುವ ಅವ್ನು ನಿಂತು ಬಂದ ತಕ್ಷಣ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಪಂಚಾಯಿತಿಗೆ, ನಮ್ಮ ಮನೆಗೆ ಒಳ್ಳೇದು ಬಯಸೋ ಗುರು ಹಿರಿಯರಿಗೆ ಮರ್ಯಾದೆ ಕೊಟ್ಟು ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾನೆ. ಅವತ್ತಾಗಿದ್ರಲ್ಲಿ ಇವ್ನ ಮಗಳದ್ದು ಏನೂ ತಪ್ಪಿಲ್ಲ, ವಿಷಯ ಮುಚ್ಚಿಡೋದ್ರಲ್ಲಿ ಇವ್ರು ತಪ್ಪಿದೆ ಅಂತ ಗೊತ್ತಾಗಿದೆ ಅಲ್ವೇ, ಅದನ್ನ ನಾನು ಒಪ್ಕೊತೀನಿ, ಆದರೆ ಇವತ್ತು ಈ ತಪ್ಪು ಮಾಡಿದವಳು ಮುಂದಕ್ಕೆ ಇನ್ನೊಂದು ದೊಡ್ಡ ತಪ್ಪು ಮಾಡೋಕ್ಕಿಲ್ವೇ ಅಂತ ಕೇಳ್ತಾನೆ. ಆಗ ಚೆಲುವ, ನಮ್ಮಿಂದಾಗಿದ್ದ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಟ್ಟರು ನಾವು ಅನುಭವಿಸೋಕ್ಕೆ ತಯಾರಿದ್ದೀವಿ ಗೌಡ್ರಿ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡ, ನಿಮ್ಮ ಮಗಳದ್ದು ಏನೂ ತಪ್ಪಿಲ್ಲ ಅಂತ ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗ್ತೀವಿ, ಆದರೆ ಒಂದು ಷರತ್ತು, ಅವಳು ನಮ್ಮ ಮನೆಗೆ ಬರಬೇಕಂದ್ರೆ ನಿಮ್ಮ ಸಂಬಂಧನ ಕಳ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆಗ ಎಲ್ರೂ ಗಾಬರಿ ಬೀಳ್ತಾರೆ. ಆಗ ಚಿಕ್ಕೇಗೌಡರು, ಶಿವರಾಮ ಏನು ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಶಿವರಾಮೇಗೌಡ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಚಿಕ್ಕಪ್ಪ, 6 ತಿಂಗಳು ನಾನು ಜೈಲಲ್ಲಿ ನರಕ ಅನುಭವಿಸಿದ್ದೀನಿ, ರಾತ್ರಿ ಮಲಗಿದ್ರೆ ನಿದ್ದೆನೇ ಹತ್ತಕ್ಕಿಲ್ಲ. ಯಾರಿಂದ ಗೊತ್ತಾ ಚಿಕ್ಕಪ್ಪ, ಇವರಿಂದ, ಸತ್ಯನ ಮುಚ್ಚಿಟ್ಟು ಇವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ, ಅದಕ್ಕೆ ನಾನು ಈ ತೀರ್ಮಾನ ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪಿದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲೇ ಬಿಟ್ಟೋಗ್ತೀನಿ ಅಂತ ಹೇಳ್ತಾನೆ. ಆಗ ಚೆಲುವ, ಗೌಡ್ರೆ ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳಬೇಡಿ ಅಂತಾನೆ. ಆಗ ರತ್ನಿನೂ ಕೂಡ, ಸರಿ ಗೌಡ್ರೆ, ನೀವು ಹೇಳ್ದಂಗೆ ಆಗಲಿ, ನನ್ನ ಮಗಳು ನಮ್ಮ ಜೊತೆಗೆ ಇದ್ದು ಗಂಡನ ಬಿಟ್ಟೋಳು ಅನ್ನಿಸ್ಕೊಳ್ಳೋದಕ್ಕಿಂತ ನಿಮ್ಮ ಜೊತೆಯಲ್ಲಿ ಅವಳು ಗಂಡನ ಜೊತೆ ಸುಖವಾಗಿರೋದೇ ನಮ್ಗೆ ಬೇಕು ಅಂತ ಹೇಳ್ತಾಳೆ. ಆಗ ಎಲ್ಲರೂ ಅಲ್ಲಿಂದ ಒಪ್ಕೊಂಡು ಬಂದು ಪಂಚಾಯಿತಿ ಕಟ್ಟೆ ಹತ್ರ ಬರ್ತಾರೆ. ಆಗ ಚಿಕ್ಕೇಗೌಡರು, ಏನಾಯಿತು ಅಂತ ನೀನೇ ಹೇಳಿಬಿಡು ಚೆಲುವ ಅಂತ ಹೇಳ್ತಾರೆ. ಆಗ ಚೆಲುವ, ಗೌಡ್ರು ನನ್ನ ಮಗಳನ್ನ ಅವ್ರ ಹಟ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾನೆ. ಆಗ ಆ ವಿಷಯ ಕೇಳಿ ವಿದ್ಯಾ ಅವ್ರ ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಆಗ ವಿದ್ಯಾ ಅವರಮ್ಮ, ಸರಿ ಕಣವ ವಿದ್ಯಾ, ಇನ್ನು ತಡ ಮಾಡೋದು ಬೇಡ, ಮನೆಗೆ ಹೋಗಿ ನಿನ್ನ ಬಟ್ಟೆ ಬರೆನೆಲ್ಲ ತೊಗೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಚಿತ್ರ ಅವ್ರ ದೊಡ್ಡಪ್ಪಂಗೆ, ದೊಡ್ಡಪ್ಪ ಅವಳನ್ನ ಕರ್ಕೊಂಡು ಹೋಗೋಕೆ ಹೆಂಗೆ ಒಪ್ಕೊಂಡ್ರಿ ಅಂತ ಕೇಳ್ತಾಳೆ. ಆಗ ಶಿವರಾಮೇಗೌಡ, ನೋಡವ್ವ, ಅವಳು ನಮ್ಮ ಮಟ್ಟಿಗೆ ಬರಬೇಕಾದ್ರೆ ಅವಳು ತವ್ರ ಸಂಬಂಧನ ಕಿತ್ಕೊಂಡ್ಬರ್ಬೇಕು ಅಂತ ಹೇಳಿವ್ನಿ, ಹಾಗಂತ ಷರತ್ತು ಹಾಕಿವ್ನಿ, ಅದಕ್ಕೆ ಅವಳು ಒಪ್ಕೊಂಡವಳೆ, ಅದಕ್ಕೆ ನಾವು ಅವಳು ಕರ್ಕೊಂಡು ಹೋಗೋದು ಧರ್ಮ ಅಲ್ವೇ ಅಂತ ಹೇಳ್ತಾನೆ. ಆಗ ಚಿತ್ರ, ಆದ್ರೂ ದೊಡ್ಡಪ್ಪ ಅಂತ ಹೇಳಕ್ಕೆ ಹೋಗ್ತಾಳೆ. ಆಗ ಶಿವರಾಮೇಗೌಡ ಅಂತಂದು ಗದರಿಸಿ ಸುಮ್ಮ ಮಾಡಿಸ್ತಾನೆ. ನಾನು ಸಂದಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿವ್ನಿ ಅಂತ ಹೇಳ್ತಾನೆ. ಇದು ನನ್ನ ರಾಜಕೀಯ ಜೀವನದ ಭವಿಷ್ಯದ ಪ್ರಶ್ನೆ, ಅದಕ್ಕೆ ನಾನು ಎಲ್ಲ ವಿಚಾರ ಮಾಡಿನೇ ತೀರ್ಮಾನ ತಗೊಂಡಿವ್ನಿ ಅಂತ ಹೇಳ್ತಾನೆ. ಆಗ ಈಶ್ವರಿ, ಅಲ್ಲ ಭಾವ, ನಾವು ಅವಳನ್ನ ಬರೋಕ್ಕೆ ಒಪ್ಕೊಂಡ್ರು, ಒಂದು ವೇಳೆ ವಿದ್ಯೆ ಬರದೇ ಹೋದರೆ ಅಂತ ಕೇಳ್ತಾಳೆ. ಆಗ ಶಿವರಾಮೇಗೌಡ, ಬರ್ದಿದ್ರೆ ಸಾಯೋ ಗಂಟ ಇಲ್ಲೇ ಬಿದ್ದಿರಬೇಕಾಗಿರ್ತದೆ ಅಂತ ಹೇಳ್ತಾನೆ. ಈ ಕಡೆ ವಿದ್ಯೆ ಅವ್ರ ಮನೆಯಲ್ಲಿ ಅವಳ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಆಗ ಅವ್ರ ತಂಗಿ ಬಂದು, ಅಪ್ಪ, ಪುರೋಹಿತ್ರಿಗೆ ಹೇಳಿವ್ನಿ, ಅರಳಿಕಟ್ಟೆ ಹತ್ರ ಇನ್ನು 10 ನಿಮಿಷಕ್ಕೆ ಬಂದುಬಿಡಿ ಅಂತ ಹೇಳ್ತಾಳೆ. ಆಗ ವಿದ್ಯಾ ಅವರಪ್ಪ ಹಿಂಗೆ, ಅಲ್ಲ ಅಪ್ಪ, ನನ್ನ ನೆರಳು ಅವ್ರ ಹಟ್ಟಿ ಮೇಲೆ ಬೀಳಬಾರ್ದು ಅಂತ ಇದ್ರು, ಅದು ಹೆಂಗಪ್ಪ ಒಪ್ಕೊಂಡ್ರು, ಈಟ್ ಬಿರ್ನೆ ಎಲ್ಲ ಸರಿ ಹೋಯ್ತು ಅಂತಾಳೆ. ಆಗ ಚೆಲುವ, ಅದೇ ಕಣವ್ವ ನಿಮ್ಮ ಅಪ್ಪನ ಸ್ಪೆಷಾಲಿಟಿ ಅಂತ ಹೇಳ್ತಾನೆ. ನೋಡು, 48 ಗಂಟೆ ಒಳಗೆ ನಿನ್ನನ್ನು ನಿಮ್ಮ ಮಟ್ಟಿಗೆ ಸೇರಿಸ್ತೀನಿ ಅಂತ ಹೇಳಿದೆ ತಾನೇ,
ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಬಿಟ್ಟ ನಿಮ್ಮಪ್ಪ ಅಂತ ಹೇಳ್ತಾನೆ. ಆಗ ವಿದ್ಯಾ ಖುಷಿಯಿಂದ ಅವ್ರ ಅಪ್ಪನ ತಪ್ಕೊಂತಾಳೆ. ಆಗ ಚೆಲ್ವಂಗೆ ತುಂಬ ದುಃಖ ಆಗ್ತಿರುತ್ತೆ. ಶಿವರಾಮೇಗೌಡ ಹೇಳಿದ ಮಾತೆಲ್ಲ ನೆನಪು ಬರ್ತಾ ಇರುತ್ತೆ, ಅಳ್ತಾ ಇರ್ತಾನೆ. ಆಗ ವಿದ್ಯಾ ಅವರಮ್ಮ ಏನು ಯೋಚನೆ ಮಾಡಬೇಡವ್ವ, ನಿನ್ನ ಜೀವನ ಚೆಂದಾಗಿರ್ತದೆ ಅಂತ ಹೇಳ್ತಾಳೆ. ಗಂಡನ ಮನೆಯಾಗೆ ಸಂತೋಷವಾಗಿ ಬಾಳ್ತಿ, ನಿಂಗೆ ಯಾವ ಕೊರತೆನೂ ಇರೋಕ್ಕಿಲ್ಲ ಅಂತ ಹೇಳ್ತಾಳೆ. ಆಗ ಚೆಲ್ವ ನೀನು ಅಳಬೇಡ ಮಗಳೇ, ಮುಂದಕ್ಕೆ ನೀ ಖುಷಿಯಾಗಿರ್ಬೇಕು ಅಂತ ಹೇಳ್ತಿರ್ತಾನೆ. ಆಗ ವಿದ್ಯಾ ನನ್ನನ್ನು ಅಳಬೇಡ ಅಂತ ಹೇಳಿ ನೀವೆಲ್ಲರೂ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದು ಸರಿ ಮಾವಯ್ಯ ಹೆಂಗಪ್ಪ ಒಪ್ಕೊಂಡ್ರು ಅಂತ ಕೇಳ್ತಾಳೆ. ಆಗ ಚೆಲ್ವ ಅದು ನಿನ್ನ ಒಳ್ಳೆ ಗುಣಕ್ಕೆ ಸಿಕ್ಕ ಗೆಲುವು ಕಂಡ್ಬಿಡವ ಅಂತ ಹೇಳ್ತಾನೆ ಚೆಲ್ವ. ಆಗ ಅವ್ರವ್ವನು ಹೌದು ಕಣೆ ವಿದ್ಯೆ, ಕೋಪಕ್ಕೆ ಸಂಬಂಧ ಮುರಿದೋಗದೆ, ಎಷ್ಟೇ ಆಗಲಿ ನೀನು ಅವ್ರ ಮನೆ ಮುದ್ದು ಸೊಸೆ ಅಲ್ವೇ ಅಂತ ಹೇಳ್ತಾಳೆ. ಆಗ ಚೆಲ್ವ ಹೌದು ಹೌದು ನೀನು ಆ ಮನೆ ಮಹಾರಾಣಿ ಅಲ್ವೇ ಅಂತ ಹೇಳ್ತಾಳೆ. ಆಗ ವಿದ್ಯಾ ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ, ನಿಜ ಹೇಳಿ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳಿ ಅಂತ ಕೇಳ್ತಾಳೆ. ಆಗ ನಿನ್ನ ಗಂಡನ ಮನೆಗೆ ಹೋಗಬೇಕು ಅಂದರೆ ತವ್ರ ಮನೆ ಸಂಬಂಧನ ಕಳ್ಕೋಬೇಕು ಅಂತ ಹೇಳೋ ಷರತ್ತಿಗೆ ಒಪ್ಕೊಂಬಂದಿದ್ದೀವಿ ಕಣವ, ನಾವು ಒಪ್ಪಿಗೆ ಕೊಟ್ಟ ಮೇಲೆ ಅವರು ಒಪ್ಕೊಂಡ್ರು ಕಣವ ಅಂತ ಹೇಳ್ತಾನೆ. ಆಗ ಚೆಲ್ವ ಅಳ್ತಾ ಒಂದು ಹೆಣ್ಣು ಗಂಡನ ಮನೆ ಸೇರಬೇಕಾದ್ರೆ ತವ್ರ ಮನೇನ ಬಿಟ್ಟು ಹೋಗಲೇಬೇಕಲ್ವಾ ಅಂತ ಹೇಳಿ ಅಳ್ತಾ ಇರ್ತಾನೆ. ಆಗ ವಿದ್ಯೆ ಅಳ್ತಾ ಅದು ಹೆಂಗಪ್ಪ ಸಾಧ್ಯ, ಹೆತ್ತೋರ್ನ ಒಡ ಹುಟ್ಟೋರ್ನ ಎಲ್ಲ ಬಿಟ್ಟು ಹೆಂಗಿರೋಕ್ಕೆ ಸಾಧ್ಯ ನಾನು ಅಂತ ಹೇಳ್ತಾಳೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ, ಆದರೆ ಮನಸ್ಸಿಂದ ಹೊರಗೆ ಅಲ್ಲ ಅಲ್ವಾ ಅವ್ವ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಅಳ್ತಾ ಮಾತಾಡಿಕೊಂಡು ಪಂಚಾಯತಿ ಕಟ್ಟೆ ಹತ್ರ ಬರ್ತಾರೆ. ಎಲ್ಲರೂ ಪಂಚಾಯತಿ ಕಟ್ಟೆ ಹತ್ರ ಬಂದ ಮೇಲೆ ಚಿಕ್ಕೇಗೌಡರು ಚೆಲ್ವ ಎಲ್ಲ ಸುಖಾಂತಿ ಆಯ್ತಲ್ಲಪ್ಪ, ಇನ್ನೇನು ಕರ್ಕೊಂಡು ಹೋಗೋದಲ್ವೇ ಮಗಿನ ಅಂತ ಕೇಳ್ತಾರೆ. ಆಗ ಚೆಲ್ವ ಒಂದು ನಿಮಿಷ ಗೌಡ್ರೆ, ಹಸ್ರಿ ಹೆಂಗ್ಸ್ನ ತವ್ರ ಮನೆಯಿಂದ ಕರ್ಕೊಂಡು ಹೋಗ್ತಾವ್ರೆ, ಅವ್ರ ಮನೆ ಸೊಸೆಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಕರ್ಕೊಂಡು ಹೋಗಲಿ ಅಂತ ಹೇಳ್ತಾನೆ. ಆಗ ಕೋಪದಲ್ಲಿ ಈಶ್ವರಿ ಅವಳ ಮಗಳು ನೋಡ್ತಾ ಇರ್ತಾಳೆ. ಆಗ ಚಿತ್ರ ಅದೆಲ್ಲ ಸಾಧ್ಯ ಆಗಕ್ಕಿಲ್ಲ ಅಂತಾಳೆ. ಆಗ ಚಿಕ್ಕೇಗೌಡ ಅದ್ರಲ್ಲಿ ತಪ್ಪೇನಿದೆಯವ್ವ, ಮಾಡಿ ಏನಾಗಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಚೆಲ್ವ ಪೂಜಾರಪ್ಪನ ಕರೆದು ಆರತಿ ತಟ್ಟೆ ತಗೊಂಡು ಬಂದು ಕೊಡು ಅಂತ ಹೇಳ್ತಾನೆ. ಆಗ ಈಶ್ವರಿ ಕೈಗೆ ಕೊಡ್ತಾನೆ. ಈಶ್ವರಿ ಮತ್ತು ಅವಳ ಮಗಳು ಇಬ್ಬರು ಸೇರಿ ವಿದ್ಯಾಂಗೆ ಆರತಿ ಮಾಡ್ತಾರೆ. ಕೋಪದಲ್ಲಿ ಕುದೀತಿರ್ತಾಳೆ ಈಶ್ವರಿ. ಅದಾದಮೇಲೆ ಚಿಕ್ಕೇಗೌಡ ಇನ್ನು ಮುಂದೆ 18 ವರ್ಷ ತುಂಬದೆ ಯಾರು ಹೆಣ್ಮಗಿಗೆ ಮದುವೆ ಮಾಡಬಾರ್ದು, ಕಾನೂನು ಮಾಡಿರೋದು ನಮ್ಮ ಒಳ್ಳೇದಕ್ಕೆ ಅಂದಮೇಲೆ ನಾವು ಅದಕ್ಕೆ ಗೌರವ ಕೊಡೋಣ ಅಂತ ಹೇಳ್ತಾನೆ. ಬಾಲ್ಯ ವಿವಾಹನ ತಡೆಯೋಣ ಅಂತಾನೆ. ಆಗ ರತ್ನ ವಿದ್ಯಾ ಇಲ್ಲಿ ಗಂಟ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡವ, ಇನ್ನು ಮುಂದಕ್ಕೆ ನಿನ್ನ ಜೀವನ ಚೆಂದಾಗಿರ್ತದೆ, ಎಲ್ಲರ ಜೊತೆನೂ ಖುಷಿಯಿಂದ ಇರು ಅಂತ ಹೇಳ್ತಾಳೆ. ಆಗ ವಿದ್ಯಾ ದುಃಖದಿಂದ ಅವ್ರ ಅಪ್ಪನ್ನ ತಪ್ಕೊತಾಳೆ, ಅವ್ರ ಅಮ್ಮನ್ನ ತಪ್ಕೊಂಡು ಅಳ್ತಾಳೆ. ಆಗ ವಿದ್ಯಾನ ಶಿವರಾಮೇಗೌಡವ್ರ ಮನೆಯವರು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ವಿದ್ಯಾ ತಿರುಗಿ ನೋಡಿ ಅಳ್ತಾ ಇರ್ತಾಳೆ, ತವ್ರ ಮನೆ ಸಂಬಂಧ ಕಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.